ಸಂಜೆ ಕಾಫಿ ಟೀ ಜೊತೆ ತಿನ್ನೋದಕ್ಕೆ ಒಂದು ಸಖತ್ತಾಗಿರೋ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೆಲ್ತಿಯಾಗಿ ಮಾಡ್ತಾಯಿದ್ದೀನಿ. ಸೊ ಯಾರು ಬೇಕಾದರೂ ಇದನ್ನು ಮಾಡಿಕೊಂಡು ತಿನ್ಬೋದು. ಮೊದಲಿಗೆ 1 ಕಪ್ಪಷ್ಟು ಬಟಾಣಿನ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಇದು ಹಸಿ ಬಟಾಣಿ. ಹಾಗೆಯೇ 2 ಆಲೂಗೆಡ್ಡೆನ ಕಟ್ ಮಾಡಿಬಿಟ್ಟು ಅಂದರೆ 2 ಭಾಗ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಂಡು 1 ಗ್ಲಾಸಷ್ಟು ನೀರನ್ನು ಹಾಕಿ ಇದನ್ನು 1 ವಿಸಿಲ್ ಬರೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಬೇಕಿದ್ರೆ ಸಪ್ರೇಟಾಗಿ ಬಟಾಣಿ ಹಾಗೆಯೇ ಆಲೂಗೆಡ್ಡೆನ ಸಪ್ರೇಟಾಗೂ ಬೇಯಿಸ್ಕೋಬೋದು. ಇವಾಗ ಕುಕ್ಕರ್ ಕೂಗಿ ಆರಿದೆ, ಬಟಾಣಿನೂ ಬೆಂದಿದೆ, ಹಾಗೆಯೇ ಆಲೂಗೆಡ್ಡೆ ಕೂಡ. ಸೊ ಆಲೂಗೆಡ್ಡೆ ಸಿಪ್ಪೆನ ತೆಗೆದುಬಿಟ್ಟು ಇದನ್ನು ತುರಿದಿಟ್ಕೋಬೇಕು, ಇಲ್ಲ ಕೈನಲ್ಲಿ ಮ್ಯಾಶ್ ಕೂಡ ಮಾಡ್ಕೋಬೋದು. ಹಾಗೆಯೇ ಈ ಬಟಾಣಿನಲ್ಲಿರೋ ನೀರನ್ನೆಲ್ಲ ತೆಗೆದುಬಿಟ್ಟು ಸ್ಟ್ರೈನ್ ಮಾಡಿಕೊಂಡು ಬಟಾಣಿನ ಕೂಡ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೂಡ ನೀವು ಮಾಡಿ ಹಾಕ್ಬೋದು. ನಾನು ಇದನ್ನು ಡೀಪ್ ಫ್ರೈ ಮಾಡ್ತಾ ಇಲ್ಲ. ಸೊ ಹೇಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಸಿಪ್ಪೆನ ತೆಗೆದುಬಿಟ್ಟು ಆಲೂಗೆಡ್ಡೆದು ಗ್ರೇಟರ್ನಲ್ಲಿ ಇದನ್ನು ಗ್ರೇಟ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಹಾಗೆ ಗ್ರೇಟ್ ಮಾಡ್ಕೊಳ್ಳೋಕ್ಕೆ ತುಂಬ ಅಂಟ್ಕೊಂಡ್ಬಿಡುತ್ತೆ. ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗ್ರೇಟ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಕ್ಕಿ ಅನಿಸೋದಿಲ್ಲ. ನಾನು ಬಟಾಣಿನ ಫಸ್ಟ್ ಬೌಲ್ಗೆ ಹಾಕ್ಕೊಂಡಿದ್ದೀನಲ್ಲ, ಅದು ಒಂಚೂರು ಆರಿದೆ. ಈಗ ಅದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಮ್ಯಾಶರಲ್ಲಿ ಪೊಟ್ಯಾಟೊ ಮ್ಯಾಶರ್ ಇರುತ್ತಲ್ಲ, ಅದರಲ್ಲಿ ಮ್ಯಾಶ್ ಮಾಡ್ಕೊಂಡ್ರೆ ಆಯಿತು. ಮಿಕ್ಸರ್ಗೇನು ಹಾಕೋ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ಮ್ಯಾಶರ್, ಇಲ್ಲ ಅಂದರೆ 1 ರೌಂಡು ಪಲ್ಸಲ್ಲಿ ಮಿಕ್ಸರ್ಗೆ ಹಾಕ್ಕೊಂಡು ನೀವು ಸ್ವಲ್ಪ ತರ್ತರಿಯಾಗಿ ಮಾಡ್ಕೋಬೋದು. ಇವಾಗ ಇದಕ್ಕೇ ನಾನು ಆಲೂಗೆಡ್ಡೆನ ಗ್ರೇಟ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟು ಹಾಗೇ ಮಾಡಿಕೊಂಡೆ, ತುಂಬಾ ಸ್ಟಿಕ್ಕಿ ಅನಿಸ್ತು ನನಗೆ. ಹಾಗಾಗಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಇದನ್ನು ತುರ್ಕೋತಾ ಇದ್ದೀನಿ. ತುಂಬ ಈಸಿ ಮಾಡೋದು. ಮಕ್ಕಳಿಗೆ ಕೂಡ ನೀವು ಹಾಕಿ ಲಂಚ್ ಬಾಕ್ಸ್ಗೆ ಕೊಡ್ಬೋದು, ಅಥವಾ ಸಂಜೆ ಹೊತ್ತು ಕಾಫಿ ಟೀ ಜೊತೆ ಬಿಸಿಯಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಡೀಪ್ ಫ್ರೈ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು, ಇಲ್ಲ ಏರ್ ಫ್ರೈ ಬೇಕಾದ್ರೂ ಮಾಡ್ಕೋಬೋದು, ಹೇಗೆ ಬೇಕಾದ್ರೂ ಮಾಡ್ಕೋಬೋದು. ಇವತ್ತು ನಾನು ಡೀಪ್ ಫ್ರೈಯೂ ಮಾಡ್ತಿಲ್ಲ, ಏರ್ ಫ್ರೈಯೂ ಮಾಡ್ತಿಲ್ಲ. ಅಪ್ಪೆ ಪ್ಯಾನ್ ಇರುತ್ತಲ್ಲ ಅದರಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಆಚೆ ಕಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಆ್ಯಂಡ್ ತುಂಬ ಐಟಮ್ಸ್ ಏನು ಬೇಕಿಲ್ಲ, ಜಸ್ಟ್ ಬಟಾಣಿ ಆಲೂಗೆಡ್ಡೆ ಇದ್ದರೆ ಆಯಿತು. ಆಲೂಗೆಡ್ಡೆ ಬೇಡ ಅನ್ನೋರು ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸನ್ನ ಕೂಡ ಇದೇ ಥರನೇ ಬೇಯಿಸ್ಬಿಟ್ಟು ತುರಿದು ಹಾಕೋಬೋದು. ಇನ್ನೊಂದು ಸ್ವಲ್ಪ ಹೆಲ್ತಿಯರ್ ವರ್ಷನ್ ಆಗುತ್ತೆ ಅಷ್ಟೇ. ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಮಸಾಲೆಗಳನ್ನ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಇಲ್ಲ ಹಸಿಮೆಣಸಿನ್ಕಾಯಿ ಬೇಕಿದ್ರೆ ಅದನ್ನು ಕೂಡ ಹಾಕೋಬೋದು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚೆನ್ನಾಗಿಯೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಇದಕ್ಕಿನ್ನ ಬೇಕು ಅಂದರೆ ಗರಂ ಮಸಾಲೆ ಹಾಕೋಬೋದು, ಅಥವಾ ಕರಿಬೇವಿನ ಸೊಪ್ಪನ್ನು ಹಾಕೋಬೋದು, ಇಲ್ಲ ಸಾಂಬಾರು ಪುಡಿ ಇದ್ದರೆ ಅದನ್ನು ಹಾಕೋಬೋದು. ಯಾವ ಥರ ಮಸಾಲೆ ಇಷ್ಟನೋ ಆ ಥರ ಮಸಾಲೆಗಳನ್ನೆಲ್ಲ ಹಾಕೋಬೋದು. ಬೇಕು ಅಂದರೆ ಆಮ್ಚೂರು ಪೌಡ್ರ್ ಕೂಡ ಹಾಕೋಬೋದು, ಅಥವಾ ಚಾಟ್ ಮಸಾಲೆ ಹಾಕೋಬೋದು. ಹುಳಿ ಇಷ್ಟಪಡೋರು ಅದೆಲ್ಲ ಹಾಕೋಬೋದು. ಇವಾಗ ಇದನ್ನು ಉಂಡೆ ಮಾಡಿಬಿಟ್ಟು ಅಪ್ಪೆ ಪ್ಯಾನ್ನ ಆಲ್ರೆಡಿ ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು. ಆ ಅಪ್ಪೆ ಪ್ಯಾನ್ಗೆ ಸರಿ ಹೊಂದೋ ಹಾಗೆ ಉಂಡೆಗಳನ್ನ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ತುಪ್ಪ ಯಾವ್ದು ಬೇಕಾದರೂ ಹಾಕ್ಬೋದು. ಈಗ ಇದನ್ನು ಎಲ್ಲ ಕಡೆನೂ ಫ್ರೈ ಮಾಡ್ಕೋಬೇಕಷ್ಟೆ, ಶಾಲೋ ಫ್ರೈ ಅಂತೀವಲ್ಲ ಆ ಥರ ಮಾಡ್ಕೋಬೇಕಷ್ಟೆ. ಅಪ್ಪೆ ಪ್ಯಾನ್ ಇಲ್ಲ ಅಂದರೆ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಕಟ್ಲೆಟ್ ಥರ ಮಾಡಿಬಿಟ್ಟು ನಾರ್ಮಲ್ ಪ್ಯಾನಲ್ಲೇ ಇದನ್ನು ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ರೋಸ್ಟ್ ಮಾಡ್ಕೋಬೋದು. ಮೇಲೆ ಒಂದು ಸ್ವಲ್ಪ ನಾನು ಎಣ್ಣೆನ ಈ ಥರ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಇದಕ್ಕೇನು ಜಾಸ್ತಿ ಎಣ್ಣೆ ಕೂಡ ಹಿಡಿಯೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಸಂಜೆ ಹೊತ್ತು ಬಿಸಿಯಾಗಿ ಕಾಫಿ ಕುಡಿದ ಇದನ್ನು ಜೊತೆಗೆ ನೆಂಚ್ಕೊಂಡು ಇದನ್ನು ಬಿಸಿಯಾಗಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೂ ಆರು ಹೋದ್ಮೇಲೂ ಏನೂ ಚೆನ್ನಾಗಿಲ್ಲ ಅಂತೇನಿಲ್ಲ, ಆರೋದ್ಮೇಲೂ ತಿನ್ಬೋದು, ಚೆನ್ನಾಗೇ ಇರುತ್ತೆ. ಇದನ್ನು ಟೊಮೆಟೊ ಸಾಸ್ ಅಥವಾ ಯಾವುದೇ ಒಂದು ಡಿಪ್ ಬೇಕಾದರೂ ನೀವು ರೆಡಿ ಮಾಡ್ಬೋದು. ನಾನು ಆಲ್ರೆಡಿ ಪನ್ನೀರ್ ಡಿಪ್ ಎಲ್ಲ ಹೇಗೆ ಮಾಡೋದು ಅಂತ ಆಲ್ರೆಡಿ ತೋರಿಸಿದ್ದೀನಿ ಹಳೆ ವೀಡಿಯೋಸಲ್ಲಿ, ನೀವು ನೋಡ್ಬೋದು, ಚೆಕ್ ಮಾಡ್ಬೋದು. ಅಥವಾ ಯಾವುದೇ ಒಂದು ಹೋಮ್ ಮೇಡ್ ಸಾಸ್ ಕೂಡ ನೀವು ಯೂಸ್ ಮಾಡಿಕೊಂಡು ನೆಂಚ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಟ್ರಸ್ಟ್ ಮೀ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.